ನಮಸ್ತೆ, ವೇದಿಕೆ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಎಳನೀರು ಕುಡಿದು ಭಗವತಿಯು ನೆಲೆಸಿದ್ದ ಪ್ರಸಿದ್ಧ ಕ್ಷೇತ್ರ ಇದಲ್ವಾ ಭಗವತಿ ಅಂತ 900 ವರ್ಷ ಹಿಂದಿನ ಇತಿಹಾಸವಿರುವ ಸಸಿಹಿತ್ಲು. ಮುಂಚೆ ಇದಕ್ಕೆ ಪೆಜ್ಮಾಡಿ ಅಂತಿದ್ರಂತೆ. ಅಲ್ಲಿರುವ ಭಗವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ದೇವಾಲಯದ ಅಂಗಳದಲ್ಲಿ ಸುತ್ತ ಮರಳು ಇರುವ ಕ್ಷೇತ್ರ ಸೌತಲ್ಲಿ ಅಂದರೆ ದಕ್ಷಿಣದಲ್ಲಿ, ತುಳುನಾಡಿನಲ್ಲಿ ಇದು ಒಂದೇ ಅಂತ ಹೇಳ್ಬೋದು. ಇದು ನಂದಿನಿ ನದಿಯ ತಟದಲ್ಲಿದೆ, ತೀರದಲ್ಲಿದೆ. ನೀವು ಮಂಗಳೂರಿಂದ ಸುರತ್ಕಲ್ಗೆ ಬರೋದಾದರೆ 14-15 ಕಿಲೋಮೀಟರ್, ಉಡುಪಿಯಿಂದ ಸುರತ್ಕಲ್ಗೆ ಬರೋದಾದರೆ 42-43 ಕಿಲೋಮೀಟರ್ ಇದೆ ಅಂತೆ. ಸುರತ್ಕಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್. ಮಂಗಳೂರಿಂದ ಅಥವಾ ಉಡುಪಿಯಿಂದ ಬರೋದಾದರೆ ಸುರತ್ಕಲಲ್ಲಿ ಇಳಿಬೋದು. ಸುರತ್ಕಲ್ಲಿಂದ ಇಲ್ಲಿಗೆ ಲೋಕಲ್ ಬಸ್ ಇದೆ. ತಾರಿಕಾಸುರ ಅಂತ ಒಬ್ಬ ದುಷ್ಟ ರಾಕ್ಷಸನ ದುಷ್ಟಶಕ್ತಿ ಜಾಸ್ತಿ ಆದಾಗ ದೇವದೇವತೆಗಳು ಭಯಭೀತರಾಗಿ ತ್ರಿಮೂರ್ತಿಯರ ಹತ್ರ ಹೋಗ್ತಾರಂತೆ. ಅವರು ಒಟ್ಟಾಗಿ ಬ್ರಹ್ಮನಿಂದ ಬ್ರಾಹ್ಮಿ, ವಿಷ್ಣುವಿನಿಂದ ವೈಷ್ಣವಿ, ಶಿವನಿಂದ ಮಾಹೇಶ್ವರಿ, ಕುಮಾರಿಂದ ಕೌಮಾರಿ, ಇಂದ್ರನಿಂದ ಇಂದ್ರಾಣಿ, ಹೀಗೆ ಈ ಪ್ರಕಾರವಾಗಿ 7 ಕನ್ನಿಕೆಯರನ್ನು ಕಳಿಸ್ತಾರಂತೆ. ಅವರಿಗೆ ರಾಕ್ಷಸನನ್ನು ವಧೆ ಮಾಡಲು ಆಗದೆ ಪುನಃ ಶಿವನತ್ರ ಬಂದು ಇದಕ್ಕೆ ಏನು ದಾರಿ ಅಂತ ಕೇಳಿದಾಗ ಶಿವೆ ಚಿಂತೆಯಿಂದ ಅವನ ಹಣೆಯಿಂದ ಒಂದು ಬಿಂದು ತೊಡೆ ಮೇಲೆ ಬಿದ್ದು ಕುರು ಆಗ್ತದಂತೆ. ಅದರಲ್ಲಿ ಹುಟ್ಟಿ ಬಂದವಳೇ ಮಹಾಕಾಳಿ. ಮಂಗಳವಾರ ಭರಣಿ ನಕ್ಷತ್ರ ನಡುರಾತ್ರಿಯಲ್ಲಿ ಹುಟ್ಟಿದ ಈ ಶಕ್ತಿಗೆ ಅಂಬಾಕುರು, ಕುರುಂಬ, ಚಿರುಂಬ ಅಂತಲೂ ಸಹ ಕರೀತಾರಂತೆ. ಮಹಾಕಾಳಿ ಜೊತೆಗೆ 7 ಕನ್ನಿಕೆಯರನ್ನು ಸಹ ಕಳಿಸ್ತಾರಂತೆ. ಅದರಲ್ಲಿ ಹಿರಿಯವರೇ ಈ ಭಗವತಿ ಅಮ್ಮ. ನಂತರ ಅಲ್ಲಿ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಿ ಇದ್ದಾರಲ್ಲ, ಅವರು ಇವರ ತಂಗಿಯಂತೆ. ಬಪ್ಪನಾಡು ದುರ್ಗಾಪರಮೇಶ್ವರಿಯ ದೇವಸ್ಥಾನದ ವಿಡಿಯೋ ನನ್ನ ಚಾನಲಲ್ಲಿದೆ, ದಯವಿಟ್ಟು ನೋಡಿ. ಲೈಕ್ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಆಯಿತಾ? ಇದು ಕೇರಳ ಶೈಲಿಯಲ್ಲಿದೆ ಅಂತೆ. ಗರ್ಭಗುಡಿಯ ಸುತ್ತ ಮರಳಿರುವ ದೇವಸ್ಥಾನ ದಕ್ಷಿಣದಲ್ಲಿ ಇದು ಒಂದೇ ಅಂತೆ. ಇಲ್ಲಿ ಮಡೆ ಸ್ನಾನ ಅಂದರೆ ಉರುಳು ಸೇವೆ ಈ ಮರಳಲ್ಲೇ ಮಾಡ್ತಾರಂತೆ. ಗ್ರೇಟ್ ಅಲ್ವಾ? ದೇವರ ಸೇವೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಅದರ ಫಲ ಸಿಗ್ತದೆ. ಈ ಚಪ್ಪರಕ್ಕೆ ಆನೆ ಚಪ್ಪರ ಅಂತಾರೆ. ಪಕ್ಕನೆ ಇಲ್ಲಿ ಬಂದಾಗ ಮುಂಚೆ ಅರ್ಚಕರು ಇಲ್ಲದಾಗ ಕೇವಲ ಮನಸ್ಪೂರ್ವಕವಾಗಿ ದೇವರನ್ನು ಕರೆದು ಆ ಮರಳನ್ನು ಹಣೆಗೆ ಹಚ್ಚಿದ್ರು ಎಷ್ಟೋ ಜನರು ಮನಸ್ಸಲ್ಲಿ ನೆನೆಸಿದ್ದು ಆಗಿದೆ ಅಂತೆ. ದೇವಸ್ಥಾನದ 2 ಕಡೆ ಅಂದರೆ ಮೂಡು ಅಂದರೆ ಪೂರ್ವ, ಪಡು ಅಂದರೆ ಪಶ್ಚಿಮ, 2 ಕಡೆ ಸಮಾನವಾದ ಗೋಪುರ ಇದೆ. ಭಗವತಿ ಶೈವಾಂಶ ಸಂಭೂತೆ, ಈಶ್ವರನ ಅಂಶದಲ್ಲಿ ಹುಟ್ಟಿದವಳು. ನಾನು ಆವಾಗ ಹೇಳಿದಾಗೆ ಭದ್ರಕಾಳಿ ಮಾನವ ರೂಪ ತಾಳಿ ಭಗವತಿ ಆಗಿ ಶಕ್ತಿಯಾಗಿ ನೆಲೆ ಆದಳು ಇಲ್ಲಿ ಅಂತ ಪ್ರತೀತಿ. ದೇವಲೋಕದಿಂದ ಭದ್ರಕಾಳಿ, 7 ಕನ್ನಿಕೆಯರು ಹಾಗೂ ಹಿಮಾಲಯದ ಒಂದು ಪರ್ವತದಿಂದ ಇನ್ನೊಂದು ಪರ್ವತದವರೆಗೂ ಕಾಲು ಚಾಚಿ ಮಲಗಿದ್ದ ಗುಳಿಗನನ್ನು ಸಹ ತಾರಿಕಾಸುರನನ್ನು ವಧೆ ಮಾಡಲು ಅವರೊಟ್ಟಿಗೆ ಕಳಿಸ್ತಾರೆ. ರಾಕ್ಷಸನ ವಧೆ ಆದಮೇಲೆ ಮಹಾಕಾಳಿ ಕೈಲಾಸ ಸೇರ್ತಾಳೆ. 7 ಕನ್ನಿಕೆಯರು ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹೋಗುವಾಗ ಭಗವತಿ ಅಮ್ಮನವರಿಗೆ ನೀರಡಿಕೆ ಆಗ್ತದಂತೆ. ಏನಿದೆ ಅವರು ಅಲ್ಲಿ ಆಚೆ ಅವರಿಗೆ ಇದು ಸಸಿಹಿತ್ಲು ಕ್ಷೇತ್ರ ಮಹಾತ್ಮೆ. ಅದರಲ್ಲೆಲ್ಲ ಒಬ್ಬ ಮೂರ್ತಿ ಅವನು ಬೊಂಡ ಕೊಟ್ಟದಕ್ಕೆ ಇಲ್ಲಿ ನೆಲೆ ಆದದಲ್ಲ ಭಗವತಿ. ಹೇಳಿದ್ರಿ. ಪಾದವೃತ್ತಿನ ಪೂಕೆಂಡರ ಅಮ್ಮನ ಪಾದೋದೀತಿನ ಪೂಟ ಮೂವೆಲ್ಲ ಪಾಲ್ ಮಾಡ್ತೀನಿ ಅಕ್ಕ ಬಾಲಿಗ್ಲ ಕುಡಿಜ್ ಬಾಲಿಗ್ಲ. ಎಷ್ಟು ವರ್ಷ ಮುಂಚಿದ್ದು ಇದು? 800 ವರ್ಷ ಮುಂಚಿದ್ದು. ಹೌದು ಈ ದೇವಸ್ಥಾನ ಮತ್ತೆ ಅದಕ್ಕೆ ಇದುಂಟು, ಪ್ರೂಫ್ ಉಂಟು. ಹೌದಾ? ಇದು ಮರ ನೋಡುವಾಗ ತೆಂಗಿನ ಮರ ತುಂಬ ಇರುವ ಈ ಜಾಗದಲ್ಲಿ ಒಬ್ಬ ಕಣಯ್ಯ ಅಂತ ಇವರಿಗೆ ಸಿಯಾಳ ನೀರು ಕೊಡುತ್ತಾನೆ. ಅದನ್ನು ಕುಡಿದು ಸಂತುಷ್ಟಳಾದ ದೇವಿ ಇಲ್ಲೇ ನೆಲೆ ಉರಿದಳು ಅಂತ ಪ್ರತೀತಿ. ಹಾಗೆ
ಇದು ಮರ ಯಾವುದು? ಗೋಲಿ ಮರ ಅಂತ ಗೋಳಿ ಮರ. ಕನ್ನಡದಲ್ಲಿ ಗೋಲಿ ಮರ ಅಂತ ಗೋಳಿ ಮರ, ಹೇಳ್ತಾರೆ. ಹೌದು. ಆಲದ ಮರ ಅಲ್ಲ ಇದು, ಗೋಳಿ 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 ಮರ. ಚೀರುಂಬ ಭಗವತಿಯು ತನ್ನ ಪರಿವಾರ ಶಕ್ತಿಗಳೊಂದಿಗೆ ಈ ವೃಕ್ಷದಡಿಯಲ್ಲಿ ವಿಶ್ರಾಂತಿ ಪಡೆದರೆಂಬ ಪ್ರತೀತಿ. ಭಗವತಿ ತನ್ನ ಪರಿವಾರದೊಂದಿಗೆ ಇಲ್ಲಿ ಇದ್ದಾಳೆ ಅಂತ ಪ್ರತೀತಿ. ಸಪ್ತಕನ್ನಿಕೆಯರಲ್ಲಿ ಭಗವತಿ ಹಿರಿಯವರು ಬೊಂಡ ನೀರು ಕುಡಿದು ಸಂತುಷ್ಟಳಾಗಿ ಇಲ್ಲಿ ನಿಲ್ತಾಳೆ. ಉಳಿದವರು ಅಲ್ಲೇ ಸ್ವಲ್ಪ ದೂರ ನೆಲೆ ನಿಲ್ತಾರೆ ಅಂತ ಹೇಳ್ತಾರೆ. ಅವರಲ್ಲಿ ಒಬ್ಬರು ಬಪ್ಪನಾಡು ದುರ್ಗಾ ಪರಮೇಶ್ವರಿ. ಕುಂಜಾರಗಿರಿ, ಬಪ್ಪನಾಡು, ಕಟೀಲು, ಚಿತ್ರಾಪುರ, ಕುದ್ರೋಳಿಯಲ್ಲಿದೆ, ನಾನು ನೋಡಿದ್ದೇನೆ. ಕುದ್ರೋಳಿ ದೇವಸ್ಥಾನದ ವಿಡಿಯೋ ಸಹ ನನ್ನ ಚಾನಲಲ್ಲಿ ಇದೆ. 7 ತಿಂಗಳ ಮುಂಚೆ ಇರ್ಬೋದು. ದಯವಿಟ್ಟು ಟೈಮ್ ಇದ್ದಾಗ ಒಮ್ಮೆ ನೋಡಿ, ಲೈಕ್ ಆದರೆ ಒಂದು ಲೈಕ್ ಮಾಡಿ ಆಯಿತಾ. ನಾನು ಚಿಕ್ಕ ಇರುವಾಗ ಮಂಗಳೂರಲ್ಲಿ ಭಗವತಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾನು. ಅದು ಎಲ್ಲಿ ಹೇಳಲಿ ನಾನು, ಇದು रूट सी है, वो ब्लैक वाला, हाँ रूट सी है, वो रूट ही है. ಭಗವತಿ ದೇವರ ಎಡಭಾಗದಲ್ಲಿ ದಂಡರಾಜ 66 ಕೋಟಿ ರಾಕ್ಷಸನಿಗೆ ಒಡೆಯನಂತೆ. ಬಲಭಾಗದಲ್ಲಿ ಗುಳಿಗ ದೈವ ಇದೆ. ದುರ್ಗಾ ಪರಮೇಶ್ವರಿ ದೇವಿ ತಂಗಿ ಅಲ್ವಾ, ಇವರು ಅಕ್ಕ ಅಲ್ವಾ ಭಗವತಿ. ಅಕ್ಕನಿಗೆ ಹೇಳ್ತಾರಂತೆ ಯಾರು ದುರ್ಗಾ ಪರಮೇಶ್ವರಿ ದೇವಿ, ನೀನು ಒಮ್ಮೆಯಾದರೂ ನಮ್ಮಲ್ಲಿಗೆ ಬರಬೇಕು ಅಂತ. ಹಾಗೆ ತಂಗಿಯ ಆಸೆಯ ಮೇರೆಗೆ ಬಪ್ಪನಾಡು ಜಾತ್ರೆ ದಿವಸ ಭಗವತಿ ಅಮ್ಮ ಬಪ್ಪನಾಡು ಜಾತ್ರೆ ದಿವಸ ಬಪ್ಪನಾಡಿಗೆ ಹೋಗಿ ಭಂಡಾರದೊಂದಿಗೆ ಪುನಃ ಇಲ್ಲಿಗೆ ಬರ್ತಾರಂತೆ. ಇಲ್ಲಿ ಬಂದು ಫಸ್ಟ್ ಇಲ್ಲಿಗೆ ಬಂದದ್ದು ಭಗವತಿ ದೇವಿ. ಭಗವತಿ ಅಮ್ಮ ಮತ್ತೆ ಮಂಗಳೂರಲ್ಲಿ ಎಲ್ಲ 18 ಕಡೆಗೆ ಹೋಗಿದ್ದಾರೆ. ಮಂಗಳೂರಲ್ಲಿ 18 ಕಡೆ ಭಗವತಿ ದೇವಸ್ಥಾನ ಉಂಟು. ಉಪ್ಪಳ, ಕುದ್ರೋಳಿ ಎಲ್ಲ ಎಲ್ಲ ಹೋಗಿದ್ದಾರೆ. 18 ಕಡೆ ಉಂಟು. ಧನ್ಯವಾದ ತುಂಬ. ಯಾವ ದೇವಸ್ಥಾನಕ್ಕೆ ಹೋದರೂ ಧ್ವಜಸ್ತಂಭ ಮತ್ತು ದೇವಸ್ಥಾನದ ಮೇಲೆ ಇರುವ ಕಳಶ ನೋಡಬೇಕಂತ ಅಮ್ಮ ಹೇಳ್ತಿದ್ರು. ಇನ್ನು ಈ ಕಂಬದ ಹತ್ರ ನಿಂತು ಏನಾದರೂ ಬೇಡಿದರೆ ಆಗ್ತದೆ ಅಂತ ಹೇಳ್ತಿದ್ರು. ಎಲ್ಲಿ? ಹೌದು, ಅಲ್ಲಿ ಇದ್ರ ಅಲ್ಲಿ ಮರಳಿತ್ತಂತೆ, ಅಲ್ಲೇ ಕೂತ್ಕೊಂಡದೆ ಅಂದೆ 7 ಜನ ತಾಯಂದಿರು ಅಲ್ಲೇ ಕೂತ್ಕೊಂಡದಂತೆ. ಅದಕ್ಕೆ ಇಷ್ಟು ಉಂಟು. ಅಲ್ಲ ಹಾಗೆಲ್ಲ ಹೌದಾ? ಅದು ಹೌದು. ಅಲ್ಲ ಇಲ್ಲಿ ಮರಳಿ ನಡ್ಕೊಂಡು ಹೋಗೋದು ಖುಷಿ ಆಗ್ತದೆ ಅಂತ ಮರಳಿ ತೆಗಿಲಿಕ್ಕಿಲ್ಲ ಅಂತ ಹೇಳಿದ್ದಾರೆ, ಹೇಳಿದ್ರು ಇವರು. ಮತ್ತೆಂತ ಇಲ್ಲಿ ಮಾತ್ರ ಅಂತ ಅನಿಸ್ತದೆ ನನಗೆಲ್ಲ ಈ ಥರ. ಬೇರೆ ಇಲ್ಲ. ಹೌದು, ನಮ್ಮ ತುಳುವಿನಲ್ಲಿದೆ ಪೊಯ್ಯದ ದೇವಸ್ಥಾನ ಅಂತ ಹೇಳ್ತಾರೆ. ಹೌದಾ? ಪೊಯ್ಯದ ದೇವಸ್ಥಾನ ಹೇಳ್ದಾ? ಅಲ್ಲ ನಿಜ ಹೇಳ್ತಾರಲ್ಲ, ಮರಳು ಬಿಸಿ ಆದರೆ ನಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೊಂದು ಬಂದು ಇಲ್ಲಿ ನೋಡ್ಬೇಕು. ಹೌದು, ಈ ಮರಳನ್ನೆಲ್ಲ ಮೇಲೆ ಹಾಕೊಳ್ಳೋದು. ಹೌದಾ? ಆಡ್ತಾವ ಮಕ್ಕಳು? ಸಣ್ಣ ಮಕ್ಕಳು ಹೌದಾ? ಜಾತ್ರೆ ಹೌದಾ? ಸ್ವಲ್ಪ ನಾನು ತೆಗಿಲ್ಲ ಈಚೆದು. ಭೋಜನ ಮಂದಿರ, ದಿವ್ಯಾಮೃತ ಭೋಜನ ಮಂದಿರ. ಈಚೆ ಸೈಡಿಂದ ಅಲ್ವಾ ನಾವು ಈಗ ಈಚೆಯಿಂದ ಹೋಗುದಾ? ಇದು ಎಲ್ಲಿ ಹೋಗ್ತದೆ? ಮೇನ್ ರೋಡ್. ಎಲ್ಲಿ? ಮಕ್ಕ ಈಚೆಯಿಂದ ಹೋದ್ರೆ ಮುಕ್ಕ ಸೇರ್ತದೆ. ಇನ್ನೊಂದು ಒಂದು ಕತೆ ಕೇಳಿದ್ದೆ, ಆಶ್ಚರ್ಯದೊಳಗೆ ಖುಷಿ ಸಹ ಆಗ್ತದೆ. ಅಲ್ಲ, ಖುಷಿಯ ಜೊತೆಗೆ ಆಶ್ಚರ್ಯ ಆಗ್ತದೆ ಹೇಳ್ಬೋದು. ಆ ತಾರಿಕಾಸುರನ ವಧೆ ಆಗ್ತದಲ್ಲ ಆ ರಾಕ್ಷಸಂದು, ಅವನು ಪುನಃ ಜನ್ಮ ತಾಳಿ ಬಿಳಿ ಹುಂಜ ಆಗಿ
ಪಾತಾಳದಲ್ಲಿ ಅಡಗಿರ್ತಾನಂತೆ. ಪುನಃ ಅವನ ವಧೆ ಮಾಡಲಿಕ್ಕೆ ದೇವಿಯನ್ನು ಕಳಿಸ್ತಾರಂತ ಪ್ರತೀತಿ, ಆಯಿತಾ. ಆ ರಾಕ್ಷಸನನ್ನು ವಧೆ ಮಾಡಿದ ಮಹಾಕಾಳಿಗೆ ವಧೆ ಮಾಡಿದ ಮೇಲೆ ಸಹ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲಂತೆ. ಅವು ಬಂದು ಶಿವನ ಹತ್ರ ಬಂದು ಇನ್ನು ಏನು ಕೆಲಸ ಉಂಟದು ಕೋಪದಿಂದ ಅಂದರೆ ಕೇಳುವಾಗ, ಆಗ ಪರಶಿವ ಅದನ್ನು ಅರ್ಥ ಮಾಡಿಕೊಂಡು ಮಲಗಿ ತನ್ನ ಎದೆಯ ಮೇಲೆ ನರ್ತನ ಮಾಡಲಿಕ್ಕೆ ಬಿಡ್ತಾನಂತೆ ಮಹಾಕಾಳಿಯನ್ನು. ಆವಾಗ ದೇವಿಯ ಕೋಪ ಶಮನ ಆಗ್ತದಂತೆ. ಇದು ಪುರಾಣದ ಕತೆ. ಎಷ್ಟೊಂದು ಆಶ್ಚರ್ಯ ಆಗ್ತದೆ, ಹಾಗೆ ಖುಷಿ ಸಹ ಆಗ್ತದೆ. ಎಷ್ಟೊಂದು ಅರ್ಥ ಮಾಡಿ ಏನು ಹೇಳಿ ಗೊತ್ತಾಗ್ತಿಲ್ಲ. ಶಿವನ ಆಜ್ಞೆ ಮೇರೆಗೆ ಶಿವ ಹೇಳಿದ ಕೆಲಸ ಸಂಪೂರ್ಣ ಮಾಡಿ ಬಂದ ಪಾರ್ವತಿ ದೇವಿ ಅದನ್ನು ಅಂದರೆ ಆ ಕೆಲಸ ಮುಗಿಸಿ ಇನ್ನೂ ಕೋಪ ತಣ್ಣಗಾಗದೆ ಪಾರ್ವತಿನ ಅರ್ಥ ಮಾಡಿಕೊಂಡು ಅವಳ ಕೋಪವನ್ನು ಶಮನ ಮಾಡಲಿಕ್ಕೆ ಅವಕಾಶಗೊಟ್ಟ ಈ ಶಿವ ನೋಡಿ ಏನು ಹೇಳಿ ಇಬ್ಬರು ಧನ್ಯರು ಅಂತ. ಗಂಡ ಸಿಕ್ಕಿದ ಪಾರ್ವತಿ ಅಂತ ಹೆಂಡತಿ ಸಿಕ್ಕಿದ ಶಿವ, ಇಬ್ಬರು ಧನ್ಯರು ಅಂತ ಹೇಳ್ಬೋದು. ಸ್ವಲ್ಪ ಜಾಸ್ತಿ ಆಯಿತಾ ನಾನು ಮಾತಾಡಿದ್ದು? ಏನೋ ಮನಸ್ಸಲ್ಲಿದ್ದದ್ದು ಬಾಯಲ್ಲಿ ವಿವರಿಸಲಿಕ್ಕೆ ಆಗೋದಿಲ್ಲ. ನಾನು ಕೇಳಿದ್ದು, ಯೂಟ್ಯೂಬಲ್ಲಿ ಓದಿದ್ದು ಎಲ್ಲನೂ ವಿವರವಾಗಿ ಕೇಳಿ ನೋಡಿ ಆದಷ್ಟು ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಖುಷಿಯಾದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಯಾರು ಇಷ್ಟ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಶೇರ್ ಮಾಡೋದಾದ್ರೆ ಶೇರ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇನ್ನೊಬ್ಬರನ್ನು ಬೇಕಂತಲೇ ನೋಯಿಸಬೇಡಿ. ಓಕೆನಾ? ಬಾಯ್. ಒಳ್ಳೆಯದಾಗಲಿ.